ಏನ್ ಸರ್ ಯಾವ್ದು ಚಾನ್ಸ್ ಸಿಗ್ತಿಲ್ಲ ಅಂತ ಅನಾಥಾಶ್ರಮಕ್ಕೆ ಜಾಯ್ನ್ ಆಗಕ್ ಬಂದ್ಬಿಟ್ಟಿದ್ದೀರಾ? ನೀನ್ ಕಿತ್ಕೋಬೇಕು ಅಂತ ಮಾಡಿದ್ಯೇನೋ ಮಗನ ಮಗನೇ. ಮತ್ತೇನಕ್ ಬಂದ್ರಿ ಸರ್? ಏಯ್, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಸೀಕ್ರೆಟ್ ಆಗಿ ವಿಡಿಯೋ ಮಾಡಿ ಫನ್ ಕ್ರಿಯೇಟ್ ಮಾಡಕ್ ಬಂದಿದ್ದೀರಿ ಕಣೋ. ಸರ್ ಪರ್ಮಿಷನ್ ಇದ್ರೆ ಶೂಟ್ ಮಾಡಿದ್ರೆ ಒಳಗಡೆ ಹೊಡೆದೋಗ್ಬಿಡುತ್ತೆ ಸರ್. ಚಿಕ್ಕ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯು ಜಸ್ಟ್ ಫಾಲೋ ಮೀ, ಕಮ್ ಆನ್ ಪ್ಲೇ. ಏನೋ ಇದು ಅನಾಥಾಶ್ರಮ ಇಷ್ಟೊಂದು ಚೆನ್ನಾಗಿದೆಯಲ್ಲೋ. ಹೌದು ಸರ್. ಆಹಾ, ಅರೆ ಶೂಟ್ ಮಾಡು ಶೂಟ್ ಮಾಡು. ಒಂದು ಚಿಕ್ಕ ಮಗು ವಿನಯವಾಗಿ ಹೋಮ್ ವರ್ಕ್ ಮಾಡ್ತಿದ್ದಾಳೋ ಹಾಗೆ ಪ್ಯಾನ್ ಮಾಡಿದ್ರೆ ವಾವ್ ಬ್ಯೂಟಿಫುಲ್ ಲೆಗ್ಸ್. ಹಾಗೆ ಟಿಲ್ಡಪ್ ಮಾಡು ಟಿಲ್ಡಪ್ ಮಾಡು. ವಾರೆ ವಾ, ವಾಟ್ ಬ್ಯೂಟಿಫುಲ್ ಫೇಸ್. ಅಯ್ಯೋ, ನನ್ನ ಎಡಗಡೆ ಇರೋ ಹೃದಯ ಡವ್ ಡವ್ ಅಂತ ಹೊಡ್ಕೋತಾ ಇದೆ ಕಣೋ. ವಯಸ್ಸಾಗ್ತಿದ್ದಿಲ್ಲ ಸರ್, ಆ ತರದೆಲ್ಲ ಆಗುತ್ತೆ. ನನ್ ಮಗನೇ, ಈ ಜಾಜಿಮಲ್ಲಿ ಲೈಫ್ಗೆ ಎಂಟರ್ ಆಗೋದಕ್ಕೆ ಒಂದು ಜಿಲೇಬಿ ವೇಟ್ ಮಾಡ್ತಾ ಇದೆ ಕಣೋ. ಅವಳು ಗುಲಾಬಿನೇ ನಿನ್ನಂತ ಮುಳ್ಳಿನ ಜೊತೆ ಸಿಗಾಕ. ನೀನು ಹೊಡ್ಕೋತಾ ಇರೋದು ನನಗೆ ಚೆನ್ನಾಗಿ ಕೇಳಿಸ್ತೋ. ಫ್ರೇಮ್ ಇಡು ಮುಚ್ಕೊಂಡು. ಹಾಗೆ ಟಿಲ್ಡಪ್ ಮಾಡು. ಯಾರ್ ನೀವು? ಯಾಕೆ ಬಂದಿದ್ದೀರಾ? ಐ ಆಮ್ ಎ ಜಾಜಮಲ್ಲಿ ಸಿನಿಮಾ ಡೈರೆಕ್ಟರ್. ಇವನು ನನ್ನ ಅಸಿಸ್ಟೆಂಟ್ ಚೆಂಡು ಮಲ್ಲಿ. ಡೈರೆಕ್ಟರ್ ಅಂದ್ರೆ ಗಡ್ಡ ಇರ್ಬೇಕಲ್ವಾ? ನನ್ನ ಅಂದಕ್ಕೆ ಗಡ್ಡ ಸರಿ ಹೋಗಲ್ಲ, ಅದಕ್ಕೆ ತೆಗೆದು ಬಿಟ್ಟೆ. ನೀನು ಓದ್ಕೋ. ಗೊತ್ತಿಲ್ಲ. ಹೆಲೋ, ಅವಳಿಗೆ ಮಾತ್ ಬರಲ್ಲ. ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾಳೆ. ಸಾರಿ ಇವ್ರೆ, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಶೂಟ್ ಮಾಡಿ ಫನ್ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಏನ್ ಹೇಳ್ತಿದಾರೆ? ನಿಮ್ಮಂಥವ್ರು ಬಂದು ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಂತ 1,00,000 ಪ್ರಶ್ನೆಗಳನ್ನ ಕೇಳಿ ಹೊರಟೋಗ್ತೀರಾ. ಮಕ್ಳು ಅವರನ್ನೆಲ್ಲ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತಾರೆ. ಹಾಗೇನಿಲ್ಲ ಇವ್ರೆ. ಏನು? ನಾವ್ ಮಾಡೋ ಕೆಲ್ಸ 10 ಜನರಿಗೆ ಉಪಯೋಗ ಆಗೋ ಹಾಗಿರ್ಬೇಕು. ಅದನ್ ಬಿಟ್ಟು ಬೇಜಾರಾಗ್ಬಾರ್ದು. ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವ್ರಿ. ಸಾರಿ ಸಿಸ್ಟರ್, ಕೋಪ ಮಾಡ್ಕೋಬೇಡಿ. ಬಾಯ್, ನಾವು ಬರ್ತೀವಿ. ರಾಹು ಕಾಲದಲ್ಲಿ ಬಂದೆ. ಇಲ್ಲಿ ನೋಡು ಪಾಪು, ಕನ್ನಡಕ ಹಾಕೊಂಡಿದ್ದಾಳೆ ನೋಡು. ಆ ಅಕ್ಕನ ಹೆಸರೇನು? ಪಲ್ಲಕ್ಕ. ಅದು ವಲ್ಲಿ, ನಾನು ಜಾಜಿ ಮಲ್ಲಿ. ಇಬ್ರು ಸೇರ್ಕೊಂಡ್ರೆ ಇನ್ನೇನಾಗುತ್ತೆ? ಅವಲ್ಲಿ ಕಷ್ಟ ಮಳೆ ನಿಂದಿರೋ ಪೇಪರ್ ಆಗುತ್ತೆ. ನನಗ ಅರ್ಥ ಆಯ್ತು ಕಣೋ ನಿನ್ ಫೀಲಿಂಗು. ನಡಿ. ಜೈಲರ್ ಅವ್ರು ಬರಕ್ ಹೇಳಿದ್ರಲ್ವಾ, ಟೈಮ್ ಆಯ್ತು, ಹೋಗೋಣ. ನಮ್ ಜೊತೆ ಬರ್ತೀಯಾ? ಬರ್ತೀನಿ, ಆದ್ರೆ ನಮ್ಮಮ್ಮ ಅಮ್ಮ ಬಂಗಾರ. ಲಕ್ಷ್ಮಿ, ಅವರು ಗೀತಾ, ಅಮ್ಮ ಅನಾಥಾಶ್ರಮದಿಂದ ಬಂದಿದ್ದಾರೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನೀವ್ ಬರೋವರ್ಗೂ ನಿಮ್ ಮಗುನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಯಾವ ಹೆಣ್ಣು ಮಾಡ್ತಿರೋ ತಪ್ಪು ನಾನ್ ಮಾಡಿದ್ದೀನಿ ರೀ. ನನ್ ಗಂಡನ್ನ ನಾನೇ ಸಾಯಿಸ್ಬಿಟ್ಟೆ. ನಾನ್ ಮಾಡಿದ ತಪ್ಪಿಗೆ ನನ್ ಮಗುಗ್ ಶಿಕ್ಷೆ ಸಿಗ್ತದೆ. ನೀವೇನ್ ಭಯ ಪಡ್ಬೇಡಿ. ನಿಮ್ ಮಗುನ ಆಗಾಗ ಕರ್ಕೊಂಡ್ ಬಂದು ತೋರಿಸ್ತೀವಿ. ನೀನ್ ಅವ್ರ ಜೊತೆ ಹೋಗಮ್ಮ. ಆದ್ರೆ ನಮ್ಮಮ್ಮ ನೀನ್ ಹೋಗಿ ಗೀತಕ್ಕನ್ ಜೊತೆ ಆಟಾಡ್ಕೋ. ನಾನ್ ಮತ್ತೆ ಬರ್ತೀನಿ. ಪ್ರಾಮಿಸ್. ಪ್ರಾಮಿಸ್.